ಅವೈಜ್ಞಾನಿಕ ಒಳಚರಂಡಿಯ ಸ್ಲ್ಯಾಬ್ಗಳು ಕುಸಿತಗೊಂಡಿರುವ ಕಾರಣ ವಾಹನಗಳು ಸೇರಿದಂತೆ ಪಾದಚಾರಿಗಳು ಸಹ ಚರಂಡಿಯೊಳಗೆ ಕುಸಿದು ಬಿದ್ದು ಗಾಯಗೊಳ್ಳುತ್ತಿರುವ ಘಟನೆಗಳು ಪ್ರತಿನಿತ್ಯ ನಡೆಯುತ್ತಿರುವ ದೃಶ್ಯಗಳು ಗುಂಡ್ಲುಪೇಟೆಯಲ್ಲಿ ಸದ್ಯ ಕಂಡುಬಂದಿದ್ದು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಗುಂಡ್ಲುಪೇಟೆ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಎರಡೂ ಬದಿಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿ ಪೂರ್ಣಗೊಂಡ ಬಳಿಕ ಕೆಲವೇ ದಿನಗಳಲ್ಲಿ ಸ್ಲ್ಯಾಬ್ಗಳು ಕುಸಿತಗೊಂಡಿವೆ. ಕಳಪೆ ಕಾಮಗಾರಿಯಿಂದ ಪಾದಚಾರಿಗಳ ಪ್ರಾಣಕ್ಕೆ ಕಂಟಕ ಎದುರಾಗಿದ್ದು ಅದೆಷ್ಟೋ ಮಂದಿ ಪೆಟ್ಟಿಗೆ ಒಳಗಾಗಿದ್ದಾರೆ. ದಿನಂಪ್ರತಿ ಈ ಕುರಿತು ಘಟನಾವಳಿಗಳು ನಡೆಯುತ್ತಿದ್ದರೂ ಸಹ ಪುರಸಭಾ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿರುವ ಕರುನಾಡ ಯುವಶಕ್ತಿ ಸಂಘಟನೆ ತಾಲೂಕು ಅಧ್ಯಕ್ಷ ಮುನೀರ್ ಪಾಷಾ, ಒಳಚರಂಡಿ ಕುಸಿತಗೊಂಡಿರುವ ಭಾಗಗಳಲ್ಲಿ ದುರಸ್ತಿ ಕಾರ್ಯ ನಡೆಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಒತ್ತಾಯಿಸಿದ್ದಾರೆ. ಏನಂದರೆ ಇದು ಮೈಸೂರಿಗೆ ಕಂಟ್ರಾಕ್ಟ್ ಅಂತ ಕೊಟ್ಟಿದ್ರು ಕೆಲಸ. ನೋಡೋಕ್ಕೆ ಮಾತ್ರ ಮೇಲೆ ಚೆಂದಾಗೈತೆ, ಒಳಗಡೆ ಯಾವಾಗ ಬೀಳ್ತೀವಿ ಯಾವಾಗ ಮಾಡ್ತೀವಿ ಅಂತ ಏನೂ ಗೊತ್ತಿಲ್ಲ. ಸುಮಾರು ಜನ ಬಿದ್ದು ಹೇಳ್ತಾ ಇದ್ದಾರೆ, ಗಾಡಿ ನಿಲ್ಲಿಸ ಗಾಡಿನೇ ಬೀಳ್ತಾ ಇದೆ. ಈಗ ಮೊನ್ನೆ ನಾವು ನೋಡಿದ್ರೆ ನಮ್ಮ ಕಣ್ಣು ಮುಂದೆನೂ ಒಬ್ಬ ಬಿದ್ದಾಯಿದ್ದು. ಅದಾದಮೇಲೆ ಇದಕ್ಕಿದನ್ನು ಅದೇ ಕಲ್ತಾ ಇದೆ. ಇನ್ನು ಏನು ಮೈಸೂರವ್ರಿಗೆ ಕಂಟ್ರಾಕ್ಟ್ ಕೊಟ್ಬಿಟ್ಟು ಈ ಥರ ಕಾಮಿಕ ಕೆಲಸ ಮಾಡಿದ್ರೆ ಪ್ರಯೋಜನ ಏನು ಏನು ಅಂತನಿಲ್ಲ. ಅದು ಇದಾಗಲಿ CMS ರೋಡು ಅಂತ ಪೊಲೀಸ್ ಸ್ಟೇಷನ್ ಐತೆ, ಅಲ್ಲಿ ಕೋರ್ಟ್ ಐತೆ, ಕಾಲೇಜ್ ಐತೆ, ಅಲ್ಲೂ ಗುಂಡಿ ಬಿದ್ದಿದೆ. ಅದು ಮುಚ್ಚೋರು ಯಾರೂ ಇಲ್ಲ, ಅದು ಅವರೇ ಮಾಡಿರೋದು ಕೆಲಸ. ಇದೇನಂತನೂ ಅರ್ಥ ಆಗ್ತಿಲ್ಲ. ನಾವು ಹೇಳಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ಅಧಿಕಾರಿಗಳು ಏನು ಮಾಡ್ತಿದ್ದೆ, ಅವ್ರಿಗೆ ಏನು ಕಣ್ಣೇ ಕಾಣಿಸ್ತಿಲ್ವ ಏನೋ ಗೊತ್ತಿಲ್ಲ ನಮಗೆ. ದಯವಿಟ್ಟು ಇದ್ರ ಮೇಲೆ ಶಾಸಕರಾಗಿರ್ಬೋದು, ಇದ್ರ ಬಗ್ಗೆ ಸಮಾಪತಿಯವರು ದಯವಿಟ್ಟು ಇದು ಮಾಡಿ, ಇಲ್ಲ ಒಂದು ಸುತ್ತಿಗೆ ಕೊಡಿ, ನಾವೇ ತಗೊಂಡೋಗಿ ಎಲ್ಲ ಎಲ್ಲಿ ಮಾಡಿದ್ರೆ ಎಲ್ಲ ಹೊಡೆದಾಕ್ಬಿಡ್ತೀವಿ. ಜನಗಳಿಗೆ ಕಣ್ಗಾದ್ರೂ ಕಾಣ್ತದೆ ಹೆಂಗೈತೆ ಯಾವಾಗೈತೆ ಕಾಯ್ದು ಚರಂಡಿ ಐತೆ ಬಂದ್ಬಿಟ್ಟು ದುಮುಕ್ಬಿಟ್ಟಾದ್ರೂ ಒಯ್ತಾರೆ. ವೇಸ್ಟಾಗಿದ್ದು ಸುಮ್ಮನೆ ಮೇಲೆ ನೋಡೋಕ್ಕೆ ತಾಪೆ ಥರ ಮಾಡಿಬಿಟ್ಟು ಈ ಥರ ಬಿಲ್ಲು ಏನು ಮಾಡಿದ್ರು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ದಯವಿಟ್ಟು ಇದು ಕಾಂಟ್ರಾಕ್ಟ್ ಯಾವನಿದ್ದಾರೋ ಅವ್ರು ಬಂದು ಸರಿ ಮಾಡೋಕ್ಕೆ ಹೇಳಿ.